ಮಂಡ್ಯ ಅಬಕಾರಿ ಇಲಾಖೆ ವತಿಯಿಂದ ಸಂಭವನೀಯ ಬಿಡ್ಡುದಾರರ ತರಬೇತಿ ಕಾರ್ಯಾಗಾರ. ಬೆಂಗಳೂರು ದಕ್ಷಿಣ ಜಿಲ್ಲೆ ಹಾಗೂ ಮಂಡ್ಯ ಜಿಲ್ಲೆಯ ಬಿಡ್ಡುದಾರರಿಗೆ ಇದೇ ತಿಂಗಳ 24ರಂದು ಅಬಕಾರಿ ಸನ್ನದ್ದುಗಳ ಇ-ಹರಾಜು ಪ್ರಾರಂಭವಾಗಲಿದ್ದು, ಇದಕ್ಕೆ ಸಂಬಂಧಿಸಿದಂತೆ ಸಂಭವನೀಯ ಬಿಡ್ಡುದಾರರ ತರಬೇತಿ ಕಾರ್ಯಾಗಾರ ಮಂಡ್ಯ ನಗರದ ಸ್ಪೋರ್ಟ್ಸ್ ಕ್ಲಬ್ನ ಸಭಾಂಗಣದಲ್ಲಿ ಜರುಗಿತು. ಈ ಸಂದರ್ಭದಲ್ಲಿ ಮೈಸೂರು ವಿಭಾಗದ ಅಬಕಾರಿ ಜಂಟಿ ಆಯುಕ್ತರಾದ ಬಸವರಾಜ ಹಡಪದ, ಮಂಡ್ಯ ಜಿಲ್ಲೆಯ ಅಬಕಾರಿ ಉಪ ಆಯುಕ್ತರಾದ ಬಿ.ಆರ್. ಹಿರೇಮಠ್ ಮತ್ತು ಬೆಂಗಳೂರು ದಕ್ಷಿಣ ಜಿಲ್ಲೆ ಉಪ ಆಯುಕ್ತರಾದ ಬಸವರಾಜು ಸಂದಿಗವಾಡ, ಡಿವೈಎಸ್ಪಿ ಸೋಮಶೇಖರ್, ಇನ್ಸ್ಪೆಕ್ಟರ್ ವನಿತಾ ಸೇರಿದಂತೆ ಇತರರು ಹಾಜರಿದ್ದರು. 24ನೇ ತಾರೀಕಿನಿಂದ ಈ ಆಪ್ಷನ್ ಪ್ರಾರಂಭ ಆಗ್ತೈತಿ. ಮಂಡ್ಯ ಜಿಲ್ಲೆಯಲ್ಲಿ 15 ಲೈಸೆನ್ಸ್ಗಳಿವೆ ಮತ್ತು ರಾಮನಗರ ಜಿಲ್ಲೆಯಲ್ಲಿ 11 ಲೈಸೆನ್ಸ್ ಇವೆ. ಇವಕ್ಕೆ ನಾವು ಈ ಆಪ್ಷನ್ ಮೂಲಕ ನಾವು ಈಗ ಒಂದು CL2A ಹಾಗೂ CL9A ಕ್ಯಾಟಗರಿಯಲ್ಲಿ, ಅದರಲ್ಲಿ ಮಂಡ್ಯ ಜಿಲ್ಲೆ ಮತ್ತು ರಾಮನಗರ ಜಿಲ್ಲೆಯಲ್ಲಿ ನಾವು ಈ ಆಪ್ಷನ್ ಮೂಲಕ ಕಾರ್ಯಕ್ರಮ ಮಾಡ್ತಾ ಇದ್ವಿ. ಈ ಸರ್ಕಾರದ್ದು ತುಂಬ ಒಂದು ಮಹತ್ವಾಕಾಂಕ್ಷಿ ನಮ್ಮ ಅಬಕಾರಿ ಇಲಾಖೆಯ ಈ ನಿಂತು ಹೋದ ಲೈಸೆನ್ಸ್ಗಳನ್ನು ಈ ರೀತಿಯಲ್ಲಿ ನಾವು ಚಾಲನೆ ಕೊಟ್ಟು ಅವುಗಳಿಂದ ಅವುಗಳ ಆಕ್ಷನ್ ಪ್ರೋಸೆಸ್ ಮಾಡೋಕ್ಕೆ ಇವತ್ತು ತರಬೇತಿ ಹಮ್ಮಿಕೊಂಡಿದ್ದೀವಿ. ಅನೇಕ ಪೂರ್ವಭಾವಿ ಬಿಡ್ದಾರರು ಭಾಗವಹಿಸಿದ್ದಾರೆ. ಅವರಿಗೆ MSTC ಸಂಸ್ಥೆಯವರು ಟೆಕ್ನಿಕಲ್ ಭಾಗವಾಗಿ ತರಬೇತಿ ನೀಡ್ತಾ ಇದ್ದಾರೆ. ಆಡಳಿತಾತ್ಮಕ ವಿಷಯವಾಗಿ ನಮ್ಮ ಅಬಕಾರಿ ಉಪಾಯುಕ್ತರುಗಳು ನಾವುಗಳೆಲ್ಲ ಅವರಿಗೆ ಮಾರ್ಗದರ್ಶನ ಮಾಡ್ತಾ ಇದ್ದೀವಿ. ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಒಂದು ಈ ಆಕ್ಷನ್ ಪ್ರಕ್ರಿಯೆಯಲ್ಲಿ ಎಲ್ಲ ಆಸಕ್ತರು ಭಾಗವಹಿಸಬೇಕು. ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ಅಬಕಾರಿ ಇಲಾಖೆಯ ಪರವಾಗಿ ನಾನು ತಮ್ಮ ಮೂಲಕ ಎಲ್ಲ ನನ್ನ ಬಂಧುಗಳಿಗೆ ವಾಯು ಬಿಡುದಾರರಿಗೆ ವಿನಂತಿ ಮಾಡಿಕೊಳ್ತಾ ಇದ್ದೀನಿ. ನಮಸ್ಕಾರ. ಯಾವ ಥರ ಇರ್ತದೆ ಸರ್ ಆಪ್ಷನ್ನು ಆನ್ಲೈನ್ ಇರುತ್ತಿಲ್ಲ ಸಿಸ್ಟಮ್. ಆನ್ಲೈನ್ನಲ್ಲಿ ಅವರು ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಅದಕ್ಕೆಲ್ಲ ಪ್ರೋಸೆಸ್ ಇದೆ. ಆ ರಿಜಿಸ್ಟ್ರೇಷನ್ ಮಾಡಬೇಕು. ಆಮೇಲೆ ಆ ವ್ಯಾಲೆಟ್ ಅಂತ ಇರ್ತದೆ, ಅದೆಲ್ಲ ಒಂದು ಟೆಕ್ನಿಕಲ್. ಹಳಬರಿಗೆ ಮಾತ್ರ ಯಾರಾದ್ರೂ ಭಾಗವಹಿಸಬಹುದು. ಇದು ತುಂಬಾ ವ್ಯತ್ಯಾಸ ಇದೆ. ಹೌದೌದು. ಈಗೆಲ್ಲ ಎಲ್ಲ ಆನ್ಲೈನ್ನಲ್ಲೇ ನೀವು ಪ್ರಕ್ರಿಯೆಯಲ್ಲೇ ಇರುತ್ತೆ. ಯಾರ ಹತ್ರನೂ ಹೋಗೋ ಅವಶ್ಯಕತೆ ಇರಲ್ಲ. ನೀವು ಯಾವುದೇ ರೀತಿ ಆಂಶಕ್ಕೆ ಅದಕ್ಕೂ ಒಳಗಾಗಬಾರ್ದು. ಇದೆಲ್ಲ ಬಹಳ ಟ್ರಾನ್ಸ್ಪರೆನ್ಸಿ ಆಗಿ ನಡೆಯುವಂಥ ಒಂದು ಪ್ರಕ್ರಿಯೆ ಆಗಿರುತ್ತೆ. ದಯವಿಟ್ಟು ತಾವೆಲ್ಲ ಇದರಲ್ಲಿ ಭಾಗವಹಿಸಬೇಕಂತ ಮತ್ತೊಮ್ಮೆ ವಿನಂತಿ ಮಾಡ್ಕೊತಾ ಇದ್ದೀನಿ. ಧನ್ಯವಾದ.